ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನುವಂತಹ ಚರ್ಚೆ ಪ್ರತಿನಿತ್ಯವೂ ಕೂಡ ನಡೀತಾನೆ ಇರುತ್ತೆ. ಈ ಕಡೆ ಸಿದ್ದರಾಮಯ್ಯ ಅವರು ಇವರ ಎಲ್ಲಾ ಪ್ರಯತ್ನಗಳಿಗೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸವನ್ನೂ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರನ್ನ ಮಣಿಸೋದಕ್ಕೆ ಸಿದ್ದರಾಮಯ್ಯ ಆಪ್ತರು ಹೊಸ ಬಾಣವನ್ನ ಹೂಡ್ತಾ ಇದ್ದಾರೆ. 2028ರ ಆಫರ್ನಿಂದ ಸತೀಶ್ ಜಾರಕಿಹೊಳಿ ಅಂತರವನ್ನ ಕಾಯ್ದುಕೊಳ್ಳುವುದು. 2028ರಲ್ಲಿ ಗೆದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ. ಸದ್ಯಕ್ಕೆ ಡಿಕೆಶಿ ತಣ್ಣಗಾಗಿಸಲು ಇದು ಹೊಸ ಬಾಣ. ಇದು 2028ಕ್ಕೆ ಮತ್ತೆ ಬೇರೆ ರೀತಿಯ ಆಟಗಳನ್ನ ಆಡೋದು. ಈಗ ಅವರನ್ನ ಈ ರೀತಿ ಹೇಳಿ ಸುಮ್ಮನೆ ಕೂರಿಸೋದು. 2028ರ ಆಫರ್ ಅನ್ನ ಮಾಡೋದು, ಸತೀಶ್ ಜಾರಕಿಹೊಳಿಯನ್ನ ಸೈಲೆಂಟ್ ಮಾಡೋದು. 2028ರಲ್ಲಿ ನಾವು ಗೆದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಇಷ್ಟು ದಿನಾನೇ ಕಾದಿದ್ದೀವಿ, ಇನ್ನೆರಡು ವರ್ಷ ಕಾಯಕ್ಕೇನು ಅಂತ ಅವರು ಸುಮ್ಮನೆ ಕೂರಬಹುದು. ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ತಣ್ಣಗಾಗಿಸೋದಕ್ಕೆ ಈ ರೀತಿ ಹೊಸ ಹೊಸ ಬಾಣಗಳ ಪ್ರಯೋಗವನ್ನ ಸಿದ್ದು ಬಣ ಮಾಡ್ತಾ ಇದೆ. ಸಿದ್ದರಾಮಯ್ಯ ಟೀಮ್ ಭಿನ್ನ ಪ್ರಯೋಗಗಳೇ ಡಿಕೆಶಿಗೆ ಮುಳುವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಬಣದ ಈಗ ಎಲ್ಲಾ ರೀತಿಯ ಪ್ರಯೋಗಗಳು ತಲೆ ಕೆಡಿಸುವಂತಹ ಕೆಲಸಕ್ಕೆ ಹೋಗಿವೆ. ಯಾಕಂದ್ರೆ ಇವರು ಒಂದೊಂದೇ ಬಾಣವನ್ನ ಬಿಡೋದು. ಹಾಗಿದ್ರೆ 2028ಕ್ಕೆ ನಾವೇ ಸಿಎಂ ಅನ್ನೋ ಲೆಕ್ಕ ಇದ್ರೆ ಈಗ ಯಾಕೆ ಸುಮ್ಮನೆ ಅವರಿಗೆ ತೊಂದರೆ ಕೊಡೋದು, ಅವರೇ ಸಿಎಂ ಆಗಿ ಮುಂದುವರಿಲಿ ಅಂತ ಹೇಳ್ಬಿಡೋದು. ಆದರೆ ಅದು ಮುಂದೆ ಅವರಿಗೆ ಪರಿಣಾಮ ಬೀರಬಹುದು. ಇವೆಲ್ಲ ರಾಜಕೀಯ ಪಟ್ಟುಗಳು, ತಂತ್ರಗಾರಿಕೆ. 2028ರಲ್ಲೂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆ ಅಂತ ಇದ್ದವರು ಈಗ ಈ ರೀತಿ ಅಂತ ಇದ್ದಾರೆ. ಈಗ ಡಿಕೆ ಶಿವಕುಮಾರೇ 2028ರಲ್ಲಿ ಸಿಎಂ ಆಗ್ಲಿ ಅಂತ ಅವಕಾಶವನ್ನ, ಆಫರ್ ಅನ್ನ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ಉದ್ದೇಶ ಏನು ಅಂತಂದ್ರೆ ಈ ಆಫರ್ನ ಮೂಲಕ ಸದ್ಯ ಸಿಎಂ ಬದಲಾವಣೆ ಬೇಡ ಅಂತ ಬೇಡಿಕೆ ಇಡು. 2028ಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ ಅಂತಂದ್ರೆ ನಾವು ಯಾರು ಕೂಡ ಆಸ್ಪಿರೆಂಟ್ ಆಗಿರಲ್ಲ. ಜಾರಕಿಹೊಳಿ ಆಗ್ಲಿ, ಇನ್ಕ್ಲೂಡಿಂಗ್ ಮೀ, ಸಿದ್ದರಾಮಯ್ಯ ಆಗ್ಲಿ, ಯಾರು ಕೂಡ ಇರಲ್ಲ. ನೀವೇ ಸಿಎಂ ಆಗಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಹೇಳ್ಬಿಡ್ತಾರೆ. ಈಗ ಸುಮ್ಮನೆ ಇರಬೇಕು, 2028ಕ್ಕೆ ನೀವು ಏನಾರು ಮಾಡ್ಕೊಳ್ಳಿ ಅಂತ. ಸೊ ಸಿದ್ದು ಬಣದ ಆಫರ್ ಅನ್ನ ಒಪ್ಕೊಳ್ತಾರಾ ಡಿಕೆ ಶಿವಕುಮಾರ್? ಅವರ ಮಾತನ್ನ ಕೇಳಿಕೊಂಡು ಇವರ ಸುಮ್ಮನೆ ಆಗ್ತಾರಾ? 2028ರ ಪ್ಲಾನ್ ಮಾಡೋಣ ಅಂತ ಡಿಕೆ ಸುರೇಶ್ ಅವರು ಹೇಳ್ತಿದ್ದಾರೆ. ಇದೇ ಕಾರಣಗಳಿಗೆ ಡಿಕೆ ಶಿವಕುಮಾರ್ ನಡೆ ಬಗ್ಗೆ ಕುತೂಹಲ ಈಗ ನಿರ್ಮಾಣ ಆಗಿದೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ನಿಜಕ್ಕೂ ಇವರ ಮಾತನ್ನ ನಂಬಿ ಫುಲ್ ಸೈಲೆಂಟ್ ಆಗ್ಬಿಡ್ತಾರಾ ಅಥವಾ ಮತ್ತಷ್ಟು ಅಗ್ರೆಸಿವ್ ಆಗ್ತಾರಾ? ಏನಾದ್ರೂ ಮಾಡಿ ಇದೇ ಪೀರಿಯಡ್ ಅಲ್ಲಿ ಸಿಎಂ ಆಗ್ಬೇಕು ಅನ್ನೋಂತ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರಿಗೆ ಇದೆ. ಆದರೆ ಪ್ರತಿತಂತ್ರ, ರಣತಂತ್ರಗಳು ಯಾವ ರೀತಿ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆ ಅಂತಂದ್ರೆ ಈ ಪೀರಿಯಡ್ ಅಲ್ಲಿ ನೀವು ಸುಮ್ಮನೆ ಇದ್ಬಿಡಿ, 2028ರಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಅವಾಗ ನೀವೇ ಸಿಎಂ ಆಗ್ಬಿಡಿ ಅಂತ ಸುಮ್ಮನೆ ಕೂರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರಂತೆ. ಆದ್ರೆ ಡಿಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಇವರ ಮಾತಿಗೆ ಒಪ್ಕೊಂಡ್ಬಿಡ್ತಾರಾ, ಮರಳಾಗ್ಬಿಡ್ತಾರಾ ಅನ್ನುವಂಥದ್ದು ಈಗಿನ ಪ್ರಶ್ನೆ ಆಗಿದೆ. ನೋಡೋಣ ಮುಂದೇನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನುವಂತಹ ಚರ್ಚೆ ಪ್ರತಿನಿತ್ಯವೂ ಕೂಡ ನಡೀತಾನೆ ಇರುತ್ತೆ. ಈ ಕಡೆ ಸಿದ್ದರಾಮಯ್ಯ ಅವರು ಇವರ ಎಲ್ಲಾ ಪ್ರಯತ್ನಗಳಿಗೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸವನ್ನೂ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರನ್ನ ಮಣಿಸೋದಕ್ಕೆ ಸಿದ್ದರಾಮಯ್ಯ ಆಪ್ತರು ಹೊಸ ಬಾಣವನ್ನ ಹೂಡ್ತಾ ಇದ್ದಾರೆ. 2028ರ ಆಫರ್ನಿಂದ ಸತೀಶ್ ಜಾರಕಿಹೊಳಿ ಅಂತರವನ್ನ ಕಾಯ್ದುಕೊಳ್ಳುವುದು. 2028ರಲ್ಲಿ ಗೆದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ. ಸದ್ಯಕ್ಕೆ ಡಿಕೆಶಿ ತಣ್ಣಗಾಗಿಸಲು ಇದು ಹೊಸ ಬಾಣ. ಇದು 2028ಕ್ಕೆ ಮತ್ತೆ ಬೇರೆ ರೀತಿಯ ಆಟಗಳನ್ನ ಆಡೋದು. ಈಗ ಅವರನ್ನ ಈ ರೀತಿ ಹೇಳಿ ಸುಮ್ಮನೆ ಕೂರಿಸೋದು. 2028ರ ಆಫರ್ ಅನ್ನ ಮಾಡೋದು, ಸತೀಶ್ ಜಾರಕಿಹೊಳಿಯನ್ನ ಸೈಲೆಂಟ್ ಮಾಡೋದು. 2028ರಲ್ಲಿ ನಾವು ಗೆದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಇಷ್ಟು ದಿನಾನೇ ಕಾದಿದ್ದೀವಿ, ಇನ್ನೆರಡು ವರ್ಷ ಕಾಯಕ್ಕೇನು ಅಂತ ಅವರು ಸುಮ್ಮನೆ ಕೂರಬಹುದು. ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ತಣ್ಣಗಾಗಿಸೋದಕ್ಕೆ ಈ ರೀತಿ ಹೊಸ ಹೊಸ ಬಾಣಗಳ ಪ್ರಯೋಗವನ್ನ ಸಿದ್ದು ಬಣ ಮಾಡ್ತಾ ಇದೆ. ಸಿದ್ದರಾಮಯ್ಯ ಟೀಮ್ ಭಿನ್ನ ಪ್ರಯೋಗಗಳೇ ಡಿಕೆಶಿಗೆ ಮುಳುವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಬಣದ ಈಗ ಎಲ್ಲಾ ರೀತಿಯ ಪ್ರಯೋಗಗಳು ತಲೆ ಕೆಡಿಸುವಂತಹ ಕೆಲಸಕ್ಕೆ ಹೋಗಿವೆ. ಯಾಕಂದ್ರೆ ಇವರು ಒಂದೊಂದೇ ಬಾಣವನ್ನ ಬಿಡೋದು. ಹಾಗಿದ್ರೆ 2028ಕ್ಕೆ ನಾವೇ ಸಿಎಂ ಅನ್ನೋ ಲೆಕ್ಕ ಇದ್ರೆ ಈಗ ಯಾಕೆ ಸುಮ್ಮನೆ ಅವರಿಗೆ ತೊಂದರೆ ಕೊಡೋದು, ಅವರೇ ಸಿಎಂ ಆಗಿ ಮುಂದುವರಿಲಿ ಅಂತ ಹೇಳ್ಬಿಡೋದು. ಆದರೆ ಅದು ಮುಂದೆ ಅವರಿಗೆ ಪರಿಣಾಮ ಬೀರಬಹುದು. ಇವೆಲ್ಲ ರಾಜಕೀಯ ಪಟ್ಟುಗಳು, ತಂತ್ರಗಾರಿಕೆ. 2028ರಲ್ಲೂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆ ಅಂತ ಇದ್ದವರು ಈಗ ಈ ರೀತಿ ಅಂತ ಇದ್ದಾರೆ.
ಈಗ ಡಿ ಕೆ ಶಿವಕುಮಾರೇ 2028ರಲ್ಲಿ ಸಿಎಂ ಆಗ್ಲಿ ಅಂತ ಅವಕಾಶವನ್ನ ಆಫರ್ ಅನ್ನ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ಉದ್ದೇಶ ಏನು ಅಂತಂದ್ರೆ ಈ ಆಫರ್ ನ ಮೂಲಕ ಸದ್ಯ ಸಿಎಂ ಬದಲಾವಣೆ ಬೇಡ ಅಂತ ಬೇಡಿಕೆ ಇಡು. 2028ಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ ಅಂತಂದ್ರೆ ನಾವು ಯಾರು ಕೂಡ ಆಸ್ಪಿರೆಂಟ್ ಆಗಿರಲ್ಲ. ಜಾರಕಿಹೊಳಿ ಆಗ್ಲಿ, ಇನ್ಕ್ಲೂಡಿಂಗ್ ಮೀ, ಸಿದ್ದರಾಮಯ್ಯ ಆಗ್ಲಿ, ಯಾರು ಕೂಡ ಇರಲ್ಲ. ನೀವೇ ಸಿಎಂ ಆಗಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ಬಿಡ್ತಾರೆ. ಈಗ ಸುಮ್ಮನೆ ಇರಬೇಕು, 2028ಕ್ಕೆ ನೀವು ಏನಾರು ಮಾಡ್ಕೊಳ್ಳಿ ಅಂತ. ಸೊ ಸಿದ್ದು ಬಣದ ಆಫರ್ ಅನ್ನ ಒಪ್ಕೊಳ್ತಾರ ಡಿ ಕೆ ಶಿವಕುಮಾರ್? ಅವರ ಮಾತನ್ನ ಕೇಳಿಕೊಂಡು ಇವರು ಸುಮ್ಮನೆ ಆಗ್ತಾರ? 2028ರ ಪ್ಲಾನ್ ಮಾಡೋಣ ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಿದ್ದಾರೆ. ಇದೇ ಕಾರಣಗಳಿಗೆ ಡಿ ಕೆ ಶಿವಕುಮಾರ್ ನಡೆ ಬಗ್ಗೆ ಕುತೂಹಲ ಈಗ ನಿರ್ಮಾಣ ಆಗಿದೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ನಿಜಕ್ಕೂ ಇವರ ಮಾತನ್ನ ನಂಬಿ ಫುಲ್ ಸೈಲೆಂಟ್ ಆಗ್ಬಿಡ್ತಾರಾ ಅಥವಾ ಮತ್ತಷ್ಟು ಅಗ್ರೆಸಿವ್ ಆಗ್ತಾರಾ? ಏನಾದ್ರೂ ಮಾಡಿ ಇದೇ ಪೀರಿಯಡ್ ಅಲ್ಲಿ ಸಿಎಂ ಆಗ್ಬೇಕು ಅನ್ನೋಂತ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಆದ್ರೆ ಪ್ರತಿತಂತ್ರ, ರಣತಂತ್ರಗಳು ಯಾವ ರೀತಿ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆ ಅಂತಂದ್ರೆ, ಈ ಪೀರಿಯಡ್ ಅಲ್ಲಿ ನೀವು ಸುಮ್ಮನೆ ಇದ್ಬಿಡಿ, 2028ರಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಅವಾಗ ನೀವೇ ಸಿಎಂ ಆಗ್ಬಿಡಿ ಅಂತ ಸುಮ್ಮನೆ ಕೂರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರಂತೆ. ಆದ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಇವರ ಮಾತಿಗೆ ಒಪ್ಕೊಂಡ್ಬಿಡ್ತಾರಾ, ಮರಳಾಗ್ಬಿಡ್ತಾರಾ ಅನ್ನುವಂಥದ್ದು ಈಗಿನ ಪ್ರಶ್ನೆ ಆಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನುವಂತಹ ಚರ್ಚೆ ಪ್ರತಿನಿತ್ಯವೂ ಕೂಡ ನಡೀತಾನೆ ಇರುತ್ತೆ. ಈ ಕಡೆ ಸಿದ್ದರಾಮಯ್ಯ ಅವರು ಇವರ ಎಲ್ಲಾ ಪ್ರಯತ್ನಗಳಿಗೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸವನ್ನೂ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರನ್ನ ಮಣಿಸೋದಕ್ಕೆ ಸಿದ್ದರಾಮಯ್ಯ ಆಪ್ತರು ಹೊಸ ಬಾಣವನ್ನ ಹೂಡ್ತಾ ಇದ್ದಾರೆ. 2028ರ ಆಫರ್ನಿಂದ ಸತೀಶ್ ಜಾರಕಿಹೊಳಿ ಅಂತರವನ್ನ ಕಾಯ್ದುಕೊಳ್ಳು. 2028ರಲ್ಲಿ ಗೆದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ. ಸದ್ಯಕ್ಕೆ ಡಿಕೆಶಿ ತಣ್ಣಗಾಗಿಸಲು ಇದು ಹೊಸ ಬಾಣ. ಇದು 2028ಕ್ಕೆ ಮತ್ತೆ ಬೇರೆ ರೀತಿಯ ಆಟಗಳನ್ನ ಆಡೋದು. ಈಗ ಅವರನ್ನ ಈ ರೀತಿ ಹೇಳಿ ಸುಮ್ಮನೆ ಕೂರಿಸೋದು, 2028ರ ಆಫರ್ ಅನ್ನ ಮಾಡೋದು, ಸತೀಶ್ ಜಾರಕಿಹೊಳಿಯನ್ನ ಸೈಲೆಂಟ್ ಮಾಡೋದು. 2028ರಲ್ಲಿ ನಾವು ಗೆದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಇಷ್ಟು ದಿನಾನೇ ಕಾದಿದ್ದೀವಿ, ಇನ್ನೆರಡು ವರ್ಷ ಕಾಯಕ್ಕೇನು ಅಂತ ಅವರು ಸುಮ್ಮನೆ ಕೂರಬಹುದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ತಣ್ಣಗಾಗಿಸೋದಕ್ಕೆ ಈ ರೀತಿ ಹೊಸ ಹೊಸ ಬಾಣಗಳ ಪ್ರಯೋಗವನ್ನ ಸಿದ್ದು ಬಣ ಮಾಡ್ತಾ ಇದೆ. ಸಿದ್ದರಾಮಯ್ಯ ಟೀಮ್ ಭಿನ್ನ ಪ್ರಯೋಗಗಳೇ ಡಿಕೆಶಿಗೆ ಮುಳುವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಬಣದ ಈಗ ಎಲ್ಲಾ ರೀತಿಯ ಪ್ರಯೋಗಗಳು ತಲೆ ಕೆಡಿಸುವಂತಹ ಕೆಲಸಕ್ಕೆ ಹೋಗಿವೆ. ಯಾಕಂದ್ರೆ ಇವರು ಒಂದೊಂದೇ ಬಾಣವನ್ನ ಬಿಡೋದು. ಹಾಗಿದ್ರೆ 2028ಕ್ಕೆ ನಾವೇ ಸಿಎಂ ಅನ್ನೋ ಲೆಕ್ಕ ಇದ್ರೆ ಈಗ ಯಾಕೆ ಸುಮ್ಮನೆ ಅವರಿಗೆ ತೊಂದರೆ ಕೊಡೋದು, ಅವರೇ ಸಿಎಂ ಆಗಿ ಮುಂದುವರಿಲಿ ಅಂತ ಹೇಳ್ಬಿಡೋದು. ಆದರೆ ಅದು ಮುಂದೆ ಅವರಿಗೆ ಪರಿಣಾಮ ಬೀರಬಹುದು. ಇವೆಲ್ಲ ರಾಜಕೀಯ ಪಟ್ಟುಗಳು, ತಂತ್ರಗಾರಿಕೆ. 2028ರಲ್ಲೂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆ ಅಂತ ಇದ್ದವರು ಈಗ ಈ ರೀತಿ ಅಂತ ಇದ್ದಾರೆ. ಈಗ ಡಿ ಕೆ ಶಿವಕುಮಾರೇ 2028ರಲ್ಲಿ ಸಿಎಂ ಆಗ್ಲಿ ಅಂತ ಅವಕಾಶವನ್ನ, ಆಫರ್ ಅನ್ನ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ಉದ್ದೇಶ ಏನು ಅಂತಂದ್ರೆ ಈ ಆಫರ್ ನ ಮೂಲಕ ಸದ್ಯ ಸಿಎಂ ಬದಲಾವಣೆ ಬೇಡ ಅಂತ ಬೇಡಿಕೆ ಇಡು. 2028ಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ ಅಂತಂದ್ರೆ ನಾವು ಯಾರು ಕೂಡ ಆಸ್ಪಿರೆಂಟ್ ಆಗಿರಲ್ಲ. ಜಾರಕಿಹೊಳಿ ಆಗ್ಲಿ, ಇನ್ಕ್ಲೂಡಿಂಗ್ ಮೀ, ಸಿದ್ದರಾಮಯ್ಯ ಆಗ್ಲಿ, ಯಾರು ಕೂಡ ಇರಲ್ಲ. ನೀವೇ ಸಿಎಂ ಆಗಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ಬಿಡ್ತಾರೆ. ಈಗ ಸುಮ್ಮನೆ ಇರಬೇಕು, 2028ಕ್ಕೆ ನೀವು ಏನಾರು ಮಾಡ್ಕೊಳ್ಳಿ ಅಂತ. ಸೊ ಸಿದ್ದು ಬಣದ ಆಫರ್ ಅನ್ನ ಒಪ್ಕೊಳ್ತಾರ ಡಿ ಕೆ ಶಿವಕುಮಾರ್? ಅವರ ಮಾತನ್ನ ಕೇಳಿಕೊಂಡು ಇವರು ಸುಮ್ಮನೆ ಆಗ್ತಾರ? 2028ರ ಪ್ಲಾನ್ ಮಾಡೋಣ ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಿದ್ದಾರೆ. ಇದೇ ಕಾರಣಗಳಿಗೆ ಡಿ ಕೆ ಶಿವಕುಮಾರ್ ನಡೆ ಬಗ್ಗೆ ಕುತೂಹಲ ಈಗ ನಿರ್ಮಾಣ ಆಗಿದೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ನಿಜಕ್ಕೂ ಇವರ ಮಾತನ್ನ ನಂಬಿ ಫುಲ್ ಸೈಲೆಂಟ್ ಆಗ್ಬಿಡ್ತಾರಾ ಅಥವಾ ಮತ್ತಷ್ಟು ಅಗ್ರೆಸಿವ್ ಆಗ್ತಾರಾ? ಏನಾದ್ರೂ ಮಾಡಿ ಇದೇ ಪೀರಿಯಡ್ ಅಲ್ಲಿ ಸಿಎಂ ಆಗ್ಬೇಕು ಅನ್ನೋಂತ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಆದ್ರೆ ಪ್ರತಿತಂತ್ರ, ರಣತಂತ್ರಗಳು ಯಾವ ರೀತಿ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆ ಅಂತಂದ್ರೆ, ಈ ಪೀರಿಯಡ್ ಅಲ್ಲಿ ನೀವು ಸುಮ್ಮನೆ ಇದ್ಬಿಡಿ, 2028ರಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಅವಾಗ ನೀವೇ ಸಿಎಂ ಆಗ್ಬಿಡಿ ಅಂತ ಸುಮ್ಮನೆ ಕೂರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರಂತೆ. ಆದ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಇವರ ಮಾತಿಗೆ ಒಪ್ಕೊಂಡ್ಬಿಡ್ತಾರಾ, ಮರಳಾಗ್ಬಿಡ್ತಾರಾ ಅನ್ನುವಂಥದ್ದು ಈಗಿನ ಪ್ರಶ್ನೆ ಆಗಿದೆ. ನೋಡೋಣ ಮುಂದೇನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್,